ನಮಸ್ತೆ, ಕಿರಣ್ ಕುಮಾರ್ ಅಂತ. ನಾವಿಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದು. ನಮ್ಮ ತಾಯಿ ಊರಲ್ಲಿದ್ದಾರೆ, ಆದ್ರೆ ಆಂಧ್ರದಿಂದ ಇದ್ದಾರೆ. ಸೊ ಅವರು ಕುಪ್ಪಮಿಂದ ಬರ್ತಾರೆ. ಕಲಾವತಿ ಅಂತ, ಶಿ 72. ಅರೌಂಡ್ 2 years ಬ್ಯಾಕ್ ಶಿ ಹ್ಯಾಡ್ ಸರ್ವಿಕಲ್ ಕ್ಯಾನ್ಸರ್. ಅದು ಡಾಕ್ಟರ್ಸ್ ಹತ್ರ ಹೋದಾಗ ದೇ ಸೆಡ್ ಇಟ್ ಇಸ್ ಯೂರಿನ್ ಇನ್ಫೆಕ್ಷನ್ ಅಂತ. ದೆನ್ ಫೈನಲಿ ಯಾರೋ ಗೈನಕಾಲಜಿಸ್ಟ್ ನೋಡ್ಬಿಟ್ಟು ಶಿ ಇಸ್ ಇನ್ ದ 3rd stage ಅಂದರು. ದೆನ್ ವಿ ಸ್ಟಾರ್ಟೆಡ್ ಗಿವಿಂಗ್ ಎ ಟ್ರೀಟ್ಮೆಂಟ್. ಸೊ ವಿ ಸ್ಟಾರ್ಟೆಡ್ ಗಿವಿಂಗ್ ಎ ಟ್ರೀಟ್ಮೆಂಟ್. ಸೊ ಎಲ್ಲ ಗೊತ್ತಾಗಿ ಶಿ ಗಾಟ್ ಕೀಮೋ ಆಯಿತು, ರೇಡಿಯೇಷನ್ ಆಯಿತು. ನೆಕ್ಸ್ಟ್ ಪೆಟ್ ಸ್ಕ್ಯಾನ್ ಹೋದಾಗ ಅದು ಬ್ರೆಸ್ಟಿಗೆ ಸ್ಪ್ರೆಡ್ ಆಗಿತ್ತು, ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಅದು ಆಪ್ರೇಷನ್ ಆಯಿತು. ದೆನ್ ಸಮ್ಬಡಿ ಸೆಡ್ ಅಬೌಟ್ ಪುನರ್ಜನ್ ಅಂತ. ಸೊ ಇಮ್ಯೂನ್ ಸಿಸ್ಟಮ್ ಕಂಟಿನ್ಯೂ ಬೆಳೀಲಿ ಅಂತ ವಿ ಜಸ್ಟ್ ಕೇಮ್ ಹಿಯರ್. ಸೊ ಇದು 3rd ಇದು ತೊಗೊಳ್ತಾ ಇದ್ವಿ, ರಿಪೀಟ್ ತೊಗೊಳ್ತಾ ಇದ್ವಿ. ಲಾಸ್ಟ್ ಟೈಮ್ ಬಂದಾಗ ಡಾಕ್ಟರ್ ಸೆಡ್ ಪ್ರೀವಿಯಸ್ನಲ್ಲಿ ಲಿಮ್ಸ್ ಇತ್ತು, ಅದು ಡಿಸಪಿಯರ್ ಆಗಿದೆ ಅಂತ. ಇಟ್ ವಾಸ್ ಅರೌಂಡ್ ಲಾರ್ಜರ್ ಒನ್ ವಿಚ್ ಡಿಸಪಿಯರ್ ಆಟೋಮೆಟಿಕ್ಲಿ ಅಂತ. ದೇ ಆರ್ ವೆರಿ ಹ್ಯಾಪಿ ವಿತ್ ದ ರಿಸಲ್ಟ್ಸ್. ಡಾಕ್ಟರ್ ಸರ್ವಿಕಲ್ ಸ್ಪ್ರೆಡ್ ಆಗಿದೆ, ಇಟ್ ಬಿಕೇಮ್ ಬ್ರೆಸ್ಟ್ ಕ್ಯಾನ್ಸರ್. ಲೆಫ್ಟ್ ಬ್ರೆಸ್ಟ್ ರಿಮೂವ್ ಮಾಡಿದ್ರು. ಅದಾದ ಮೇಲೆ ನಾವು ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ದಿಸ್ ಟ್ರೀಟ್ಮೆಂಟ್, ಸೊ ಇಟ್ ಡಸಂಟ್ ಸ್ಪ್ರೆಡ್ ಇನ್ ದ ಅದರ್ ಪಾರ್ಟ್ಸ್. ಲಾಸ್ಟ್ ಟೈಮ್ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಅದು ಅದೇ ಬ್ರೆಸ್ಟ್ ಕ್ಯಾನ್ಸರ್ ಮಾಡಿದಾಗ ಇನ್ಫೆಕ್ಷನ್ ಜಾಸ್ತಿ ಇದೆ, ವಿ ಹ್ಯಾವ್ ಟು ಗಿವ್ ಅವರ್ ಕೀಮೋ ಅಂದರು. ಸ್ವಲ್ಪ ಪವರ್ಫುಲ್ ಇತ್ತು. 4ನೇ ಕೀಮೋಗೆ ಶಿ ಕುಂಟ್ ಟಾಲರೇಟ್ ಇಟ್. ಸೊ ಬ್ರೀತಿಂಗ್ ಪ್ರಾಬ್ಲಮ್ ಅಂದ್ಬಿಡ್ತು. ಶಿ ಈಸ್ ಅನ್ ILD ಪೇಷಂಟ್. ಸೊ ಬ್ರೀತಿಂಗ್ ಪ್ರಾಬ್ಲಮ್ ಬಂದು ವಿ ಕುಂಟ್ ಕಂಟಿನ್ಯೂ ಇಟ್. ಸೊ ಹಾಸ್ಪಿಟ್ಲಲ್ಲೇ ಶಿ ವಾಸ್ ದೇರ್ ಆಲ್ಮೋಸ್ಟ್ ಫಾರ್ 20 days. ಆ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಸಾರ್ಟ್ ಮಾಡಿ ಮನೆಗೆ ಕರ್ಕೊಂಬಂದು ವಿ ಹ್ಯಾಡ್ ಗಿವನ್ ಅವರ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಟ್ಟು, ಬೈಪ್ಯಾಪ್ ಮೆಷಿನ್ ಕೊಟ್ಟು, ಅದೆಲ್ಲ ಸಾರ್ಟ್ ಆಗೋಷ್ಟೊತ್ತಿಗೆ ಇಟ್ ವಾಸ್ ಆಲ್ಮೋಸ್ಟ್ 1.5 month ಆಗಿತ್ತು. ದೆನ್ ವೆನ್ ವಿ ವೆಂಟ್ ಟು ದ ಹಾಸ್ಪಿಟಲ್ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 2 months ಗ್ಯಾಪ್ ಬಂದ್ಬಿಟ್ಟಿತ್ತು. ಆ್ಯಂಡ್ ವಿ ಹ್ಯಾಡ್ ಅ ಪೆಟ್ ಸ್ಕ್ಯಾನ್ ಆಫ್ಟರ್ ದಟ್. ದೆನ್ ಶಿ ನೆವರ್ ಹ್ಯಾಡ್ ಎನಿ ಇಶ್ಯೂಸ್. ಸೊ ಡಾಕ್ಟರ್ ಏನಂದ್ರು, ವಿ ಹ್ಯಾವ್ ಅ ಗ್ಯಾಪ್ ಆಫ್ 2 months, ರೇಡಿಯೇಷನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಇನ್ ಕೇಸ್ ಇಫ್ ದರ್ಸ್ ಎನಿಥಿಂಗ್ ಇನ್ ಫ್ಯೂಚರ್ ವಿಲ್ ಗಿವ್ ಅವರ್ ಟ್ರೀಟ್ಮೆಂಟ್ ಅಂತ. So meanwhile we had started off with Punarjan. So hope that this is giving us a better result. ನಮ್ಮ ರಿಲೇಟಿವ್ಸ್ ಹೇಳಿದ್ರು. ಸೊ ನಮಗೆ ಐಡಿಯಾನೇ ಇರಲಿಲ್ಲ, ಬಿಕಾಸ್ ದಿಸ್ ಇಸ್ ಆ್ಯಕ್ಚುಲಿ ಫ್ರಮ್ ಆಂಧ್ರ. ಸೊ ಅವ್ರ ರಿಲೇಟಿವ್ಸ್ ಹೇಳಿ ವಿ ಕೇಮ್ ಟು ನೋ ಅಬೌಟ್ ದಿಸ್. ದೆನ್ ದೇ ಫೋರ್ಸ್ಡ್ ಅಸ್ ಸೇಯಿಂಗ್ ದಟ್ ವೈ ಡೋಂಟ್ ಯು ಟ್ರೈ ಟು ಒನ್ಸ್ ಅಂತ. ಸೊ ವಿ ಟುಕ್ ಅ ಚಾನ್ಸ್ ಆ್ಯಂಡ್ ಇಟ್ ಈಸ್ ವರ್ಕಿಂಗ್ ಫೈನ್. ವಿ ಆರ್ ವೆರಿ ಹ್ಯಾಪಿ ವಿತ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್. ಡಿಫ್ರೆನ್ಸ್ ಅಂತ ಅದ ಇಂಟರ್ನಲ್ ತಾನೇ, ಇದು ಏನು ಗೊತ್ತಾಗ್ತಾ ಇಲ್ಲ. ಮೇಜರ್ ಥಿಂಗ್ ಇಸ್ ದಟ್ ಒಂದು ಮಾರಲ್ ಬೂಸ್ಟ್ ಅಷ್ಟೇ. ದ ಪೇಷಂಟ್ ಇಸ್ ಆಲ್ಸೋ ಥಿಂಕಿಂಗ್, ಅಂದರೆ ಅವ್ರು ಅನ್ಕೊಳ್ತಾ ಇದ್ದಾರೆ ಏನೋ ಟ್ರೀಟ್ಮೆಂಟ್ ಸಿಗ್ತಾ ಇದೆ ನನಗೆ ಅಂತ. ಸೊ ಶಿ ಈಸ್ ಆಲ್ಸೋ ವೆರಿ ಹ್ಯಾಪಿ. ಸೊ ಲಾಸ್ಟ್ ಟೈಮ್ ಡಾಕ್ಟರ್ ಹತ್ರ ತೋರಿಸಿದಾಗ ಶಿ ಸೆಡ್ ಸಮ್ ಆಫ್ ದ ಲಿಮ್ಸ್ ಹ್ಯಾವ್ ಡಿಸಪಿಯರ್ಡ್. ಸೊ ಅದರಿಂದ ನಮಗೆ ವಿ ಹ್ಯಾವ್ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಅದೇ ಈ ಸರಿ ಪೆಟ್ ಸ್ಕ್ಯಾನ್ ಮಾಡಿಸಿ ಈ ಟರ್ಮ್ ತಗೊಳ್ಳಿ, ಏನು ಬರಲಿಲ್ಲ ಅಂದರೆ ಯು ಕ್ಯಾನ್ ಸ್ಟಾಪ್ ಅಂತ ಹೇಳಿದ್ರು. 2 ಪೆಟ್ ಸ್ಕ್ಯಾನಲ್ಲಿ ಕಂಪೇರ್ ಮಾಡಿದ್ರು. ಅದಕ್ಕೆ ಮುಂಚೆ ಇದರಲ್ಲಿ ಚಿಕ್ಕ ಲಿಮ್ಸ್ ಇತ್ತು. ಸೊ ಅದು ನಾರ್ಮಲ್ ಅಂದರು, ಬಟ್ ದ ಸೈಜ್ ವಾಸ್ ಬಿಗ್. ಸೊ ದಟ್ ಗಾಟ್ ಡಿಸಪಿಯರ್ಡ್ ಆ್ಯಕ್ಚುಲಿ. ಸೊ ಅದು ಆದಮೇಲೆ ವಿ ಕೇಮ್ ಟು ನೋ ದಟ್ ಪ್ರಾಬ್ಲಿ ಇಟ್ ಮೈಟ್ ಬಿ ಬಿಕಾಸ್ ಆಫ್ ದಿಸ್ ಮೆಡಿಸಿನ್. ಇದು 3rd ಇದು ತೊಗೊಳ್ತಾ ಇದ್ವಿ. ಇನ್ ಬಿಟ್ವೀನ್ ಅದೇ 1.5 month 2 months ಗ್ಯಾಪ್ ಬಂದ್ಬಿಟ್ಟಿತ್ತು. ಸೊ ಇಟ್ಸ್ ಲೈಕ್ ಆಲ್ಮೋಸ್ಟ್ 1.5 year ಬರ್ತಾ ಇದ್ದೀವಿ ಇಲ್ಲಿ. ಶಿ ಇಸ್ ನಾರ್ಮಲ್. ಮನೇಲಿ ಅಡುಗೆ ಮಾಡ್ತಾ ಇದ್ದಾರೆ, ಕೆಲಸದವರು ಇಲ್ಲ, ಯಾರೂ ಇಲ್ಲ. ನಮ್ಮ ತಂದೆಗೆ ತಾಯಿಗೆ ಅವರಿಬ್ಬರಿಗೆ ಶಿ ಇಸ್ ಕುಕಿಂಗ್ ಹರ್ ಸೆಲ್ಫ್. ಮನೆ ಕೆಲಸ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಐ ಹ್ಯಾಡ್ ವೆರಿ ಕ್ಲಿಯರ್ಲಿ ಟೋಲ್ಡ್ ಐ ಡಿಂಟ್ ವಾಂಟ್ ಟು ಕೀಪ್ ಹರ್, ಅದು ಮಾಡಬಾರ್ದು ಅದು. ಸೊ ಐ ಟೋಲ್ಡ್ ದಟ್ ನಿಮ್ಗೆ ಯಾವ ರೇಂಜಿಗೆ ಬೇಕಾದ್ರೂ ನಾವು ಸಪೋರ್ಟ್ ಕೊಡ್ತೀವಿ, ಯು ಹ್ಯಾವ್ ಟು ಡೈಜೆಸ್ಟ್ ದಿಸ್ ಅಂತ. ಸೊ ಅದು ಹೇಳಿ ವಿ ಸ್ಟಾರ್ಟೆಡ್ ಗಿವಿಂಗ್ ಅ ಟ್ರೀಟ್ಮೆಂಟ್. ಶಿ ಈಸ್ ವೆರಿ ಹ್ಯಾಪಿ. ಶಿ ಈಸ್ ವೆರಿ ಹ್ಯಾಪಿ ನಾ.